स्पर्धात्मक युगामध्ये शिस्त, श्रद्धा, प्रामाणिकता असली तरच उद्योग क्षेत्रामध्ये यशस्वी होणे शक्य आहे. एक प्रामाणिक व्यक्ती कष्ट करून मोठ्या प्रमाणात वाढू शकते. हे VRL समूह कंपन्यांचे अध्यक्ष डॉक्टर विजय संकेश्वर यांचे उदाहरण आहे, असे महिला आणि बालकल्याण विभागाच्या मंत्री लक्ष्मी हेब्बाळकर म्हणाल्या. शुक्रवारी शहराच्या बाहेरील एका खासगी हॉटेलमध्ये विजयकांत डेअरी आणि फूड प्रॉडक्ट्स लिमिटेड आयोजित किंग्स आईस्क्रीमच्या लोकार्पण कार्यक्रमात त्या बोलत होत्या. ಮಾಡಬೇಕು ಹೊಸತನವನ್ನ ಮಾಡಬೇಕು ಅಂತ ತುಡಿತಾ ಇರುವಂತ ಒಂದು ವ್ಯಕ್ತಿತ್ವ ನಮ್ಮ ತಮ್ಮಂದು. ಆದರೆ ಇವತ್ತು ಅವನ ಇಬ್ಬರು ಮಕ್ಕಳನ್ನ ನೋಡಿದ್ರೆ ಅವನ ಪರಿಚಯನ್ನ ನಾನು ಅವನ ಮಗನಾದಂಥ ವಿಜಯಕಾಂತ್ ಆಗಿರಬಹುದು ಅಥವಾ ನಿವೇದಿತಾನಲ್ಲಿ ನೋಡ್ತಾ ಇದ್ದೀನಿ. ನಾನು ಅವನಿಗೆ ಚಾಕ್ಲೇಟ್ ಹೀರೋ ಅಂತ ಹೆಸರಿಡಬೇಕು ಅಂತಂದೆ. ನಾನು 2 ಸಾರಿ ಭೇಟಿಯಾಗಿದ್ದೀನಿ ನಮ್ಮ ವಿಜಯಕಾಂತ್ಗೆ. ಒಬ್ಬ ಏರ್ಪೋರ್ಟ್ನಲ್ಲಿ ಏರ್ಬಸ್ನಲ್ಲಿ ಭೇಟಿಯಾದಾಗ ಅವನೇ ಬಂದು ತನ್ನಂತ ಪರಿಚಯ ಮಾಡಿಕೊಂಡ. ಮೊನ್ನೆ ನನಗೆ ಇನ್ವಿಟೇಷನ್ ಕೊಡಲಿಕ್ಕೆ ನನ್ನ ಮನೆಯವರೆಗೂ ಬಂದು ತಾವು ಬರಲೇಬೇಕು ಆಂಟಿ ಅಂತ ಹೇಳಿದಾಗ ನಾನು ಅವತ್ತೇ ಅಂದ್ಕೊಂಡೆ ಒಂದು ಚಾಕ್ಲೇಟ್ ಹೀರೋ ಅಂತ ಹೆಸರಿಡೋಣ. ಬೇಡ, ಅವನು ಚಾಕ್ಲೇಟ್ ಹೀರೋ ಅಲ್ಲ. ಇವತ್ತು ಅವನ ಮಾತನಾಡಿರುವಂಥ ಭಾಷಣವನ್ನು ನೋಡಿದ್ರೆ ಬಹಳಷ್ಟು ಪೊಟೆನ್ಷಿಯಲಿಟಿ ಇದೆ. 2008 ಐಸ್ ಕ್ರೀಮು, 2006 ಆದಿತ್ಯ ಮಿಲ್ಕ್ ಪ್ರಾಡಕ್ಟ್ ಸ್ಟಾರ್ಟ್ ಆಯಿತು. ಅತ್ಯಂತ 15 ವರ್ಷದಲ್ಲಿ, ಎಷ್ಟು 15 ವರ್ಷ ಆಯ್ತಾ, 18 ವರ್ಷದಲ್ಲಿ 4-5 ರಾಜ್ಯದಲ್ಲಿ ಮನೆ ಮಾತಾಗಿರುವ ಈ ಆದಿತ್ಯ ಮಿಲ್ಕ್ ಆಗಿರ್ಬೋದು ಮತ್ತು ಐಸ್ ಕ್ರೀಮ್ ಪ್ರಾಡಕ್ಟ್ಸ್ಗಳು ಯಾಕೆ ಈ ರೀತಿ ಆಗಿದೆ ಅಂತಂದರೆ ಡಿಸಿಪ್ಲಿನು, ಡಿಟರ್ಮಿನೇಷನ್ನು, ಇಷ್ಟೊಂದು ಹೈಜೀನನ್ನು ಮೇಂಟೈನ್ ಮಾಡಿದ್ದಾರೆ ಅಂತ ನಾನು ಕೇಳಿದ್ದೀನಿ. ಅದರ ಜೊತೆಯಲ್ಲಿ ಈಗ ಹೊಸದಾಗಿ ಲಾಂಚ್ ಆಗಿರುವಂಥ ಈ ಕಿಂಗ್ ಐಸ್ ಕ್ರೀಮ್ ಕೂಡ ಬಹಳಷ್ಟು ವೆರೈಟಿಗಳಿದ್ದಾವೆ ಅಂತ ಈಗಾಗಲೇ ವಿಜಯಕಾಂತ್ ಅವರು ಹೇಳಿದ್ದಾರೆ. ಯಾವ ರೀತಿ ಆದಿತ್ಯ ಮಿಲ್ಕ್ ಎಲ್ಲ ಕಡೆ ಹೆಸರು ಮಾಡಿದೆ, ಅದೇ ರೀತಿ ಕಿಂಗ್ ಐಸ್ ಕ್ರೀಮ್ ಕೂಡ ಹೆಸರು ಮಾಡಲಿ. ನಿಮ್ಮ ತಂದೆಯ ಹೆಸರು, ನಿಮ್ಮ ಅಜ್ಜನ ಹೆಸರು ಇನ್ನೂ ಶಾಶ್ವತವಾಗಿ ಉತ್ತರೋತ್ತರವಾಗಿ ಬೆಳೀಲಿ ಅಂತ ಹೇಳ್ತಾ 2 ಮಕ್ಕಳಿಗೆ ಮತ್ತು ದೀಪಾಗೆ ತಮ್ಮ ಕುಟುಂಬದ ಜೊತೆ ಸದಾ ಒಂದು ಹಿರಿಯ ಅಕ್ಕನ ಸ್ಥಾನದಲ್ಲಿ, ಯಾಕಂದ್ರೆ ನನಗೆ ಶಿವಕಾಂತ್ ಯಾವತ್ತಿದ್ರು ಅಕ್ಕ ಅಂತ ಹೇಳ್ತಿದ್ದ, ಒಂದು ಹಿರಿಯ ಅಕ್ಕನ ಸಮಾನವಾಗಿ ತಮ್ಮ ಕುಟುಂಬಕ್ಕೆ, ತಮ್ಮ ಏಳ್ಗೆಗೆ ಸದಾ ನಾನು ನಿಂತ್ಕೊಳ್ತೀನಿ, ತಮ್ಮ ಕಷ್ಟದಲ್ಲಿ ಸುಖದಲ್ಲಿ ನಾನು ಭಾಗವಹಿಸ್ತೀನಿ ಅಂತ ಹೇಳ್ತಾ ಇನ್ನೊಮ್ಮೆ ತಮ್ಮೆಲ್ಲರಿಗೂ ಮತ್ತು ತಮ್ಮ ಪರಿವಾರಕ್ಕೆ, ಯಾಕಂತಂದ್ರೆ ಇವರೆಲ್ಲ ನಮ್ಮ ಪರಿವಾರ ಇದ್ದಂಗೆ, ಉದ್ಯೋಗ ಮಾಡುವಂಥವ್ರ ಜೊತೆಯಲ್ಲಿ ಡಿಸ್ಟ್ರಿಬ್ಯೂಷನ್ ಅವರನ್ನೇ ನಮ್ಮ ಪರಿವಾರ ಮತ್ತು ಇದನ್ನ ಪ್ರಚಾರ ಮಾಡುವಂಥ ಮಾಧ್ಯಮದವರು ಇನ್ನೂ ನಮಗೆ ದೊಡ್ಡ ಆಸ್ತಿ ಇದ್ದ ಹಾಗೆ. ತಮ್ಮೆಲ್ಲರಿಗೂ ಕೂಡ ಈ ಶುಭ ಸಂದರ್ಭದಲ್ಲಿ ಅಭಿನಂದನೆಯನ್ನು ಹೇಳ್ತಾ ಇನ್ನೊಮ್ಮೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಉದ್ಘಾಟನೆ ಮಾಡಿಸಿದಂಥ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. यावेळी सांसद जगदीश शेट्टर यांनी बोलताना सांगितले की लॉजिस्टिक आणि पत्रकारिता क्षेत्रात मोठी कामगिरी करणारे VRL समूहाचे अध्यक्ष डॉक्टर विजय संकेश्वर यांनी उद्योग काढून वाढवण्यासाठी खूप धोके घेतले आहेत. त्यांच्या श्रद्धा, शिस्त आणि प्रामाणिकपणा आणि लक्ष्यामुळे आज ते यशस्वी उद्योगपती म्हणून प्रसिद्ध आहेत. ಶಿವಕಾಂತ್ ಸಿದ್ದಾಳ್ ಅವರು ಏನೊಂದು ಉದ್ಯಮ ಪ್ರಾರಂಭ ಮಾಡಿದ್ರು, ಭಾಳ ಪರಿಶ್ರಮ ಪಟ್ಟು ಉದ್ಯಮವನ್ನು ಆದಿತ್ಯ ಮಿಲ್ಕ್ ಪ್ರಾರಂಭ ಮಾಡಿದರು ಮತ್ತು ಭಾಳ ಯಶಸ್ವಿಯಾಗಿ ಅದು ನಡೆಸ್ಕೊಂಡು ಬಂದಿದ್ರು. ಬೇರೆ ಬೇರೆ ಸಂದರ್ಭದಲ್ಲಿ ಹುಬ್ಳಿಗೂ ಬರ್ತಿದ್ರು. ಆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನನಗೆ ಸಿಗ್ತಾ ಇದ್ರು. ಅವರ ಐಡಿಯಾಸು ಮತ್ತು ಅವರ ಒಂದು ವಿಷನರಿ ಎಲ್ಲವೂ ಭಾಳ ಒಂದು ಅದ್ಭುತ ಇತ್ತು. ಹೀಗಾಗಿ ಆ ಒಂದು ಆದಿತ್ಯ ಪ್ರಾಡಕ್ಟ್ಸ್ ಏನಿದೆ ಅದು ಒಂದು ದೊಡ್ಡ ಉದ್ಯಮಿಯಾಗಿ ಪರಿವರ್ತನೆ ಮಾಡುವಂಥ ಕೆಲಸ ವಿಜಯಕಾಂತ್ ಸಿದ್ದಾಳ್ ಅವರು ಮಾಡಿದರು ಮತ್ತು ಅದರಲ್ಲಿ ಯಶಸ್ವಿನೂ ಆದರು. ಆದರೆ ಅವರ ಅಕಾಲಿಕ ಮರಣ ಎಲ್ಲರಿಗೂ ದುಃಖ ತಂದಿತ್ತು. ಅವರ ಈಗ ಮಕ್ಕಳು ವಿಜಯಕಾಂತ ಮತ್ತು ಅವರ ಕುಟುಂಬ ಇವತ್ತು ಆ ತಂದೆಯ ಒಂದು ಏನೊಂದು ಸ್ಫೂರ್ತಿ ಇದೆ, ಹಾಕಿಕೊಟ್ಟಂಥ ಮಾರ್ಗ ಇದನ್ನೇ ಅದನ್ನು ಮುಂದುವರಿಸುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಮತ್ತು ವಿಜಯಕಾಂತ ಈಗ ಈ ಸಂದರ್ಭದಲ್ಲಿ ಕೆಲವೊಂದು ಮಾತುಗಳನ್ನು ಹೇಳಿದರು. ಆ ಮಾತುಗಳನ್ನು ಕೇಳಿದಾಗ ಒಬ್ಬ ಮನಸ್ಸಲ್ಲಿ ಒಂದು ಕಾನ್ಫಿಡೆನ್ಸ್ ಇದ್ದರೆ ಯಾವ ರೀತಿ ಅವ್ರು ಮಾತನಾಡುವಂಥದ್ದು ಸ್ಟೈಲ್ ಇರ್ತದಲ್ಲ, ಅದರ ಮೇಲೆ ನಾನು ಹೇಳ್ಬೋದು ವಿಜಯಕಾಂತ ಆತ ಮಾತನಾಡೋದಂಥ ಒಂದು ಏನು ರೀತಿ ಇದೆಲ್ಲ ಈಸ್ ವೆರಿ ಮಚ್ ಕಾನ್ಫಿಡೆಂಟ್ ಪರ್ಸನ್, ವೆರಿ ಮಚ್ ಕಾನ್ಫಿಡೆನ್ಸ್ ಪರ್ಸನ್. ಹೀಗಾಗಿ ಇವತ್ತು ಯಾವುದನ್ನು ಸಾಧನೆ ಮಾಡಬೇಕಂತ ಒಂದು ಗುರಿ ಇಟ್ಕೊಂಡಿರ್ತಾರೆ, ಅದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಹೀಗಾಗಿ ವಿಜಯಕಾಂತದಲ್ಲಿ ಆ ಕ್ಯಾರೆಕ್ಟರ್ ಇದೆ.
ಡೆಫಿನೆಟ್ಲಿ ಯಾವ ರೀತಿ ವಿಜಯ ಸಂಕೇಶ್ ಅವರು ಪರಿಶ್ರಮ ಪಟ್ಟು ದೊಡ್ಡ ಉದ್ಯಮನ ಸ್ಥಾಪನೆ ಮಾಡಿದರು. ಬಹುಶಃ ಈ ಕಿಂಗ್ ಐಸ್ ಕ್ರೀಮ್ ಇವತ್ತು ಲಾಂಚಿಂಗ್ ಇದೆಯಲ್ಲ, ಇದೊಂದು ದೊಡ್ಡ ಉದ್ಯಮವಾಗಿ ಪರಿವರ್ತನೆ ಆಗ್ತದೆ ಅನ್ನುವಂಥ ಒಂದು ಆಶೆಯನ್ನು ನಾನು ಇಟ್ಕೊಂಡಿದ್ದೇನೆ. ಆ ವಿಶ್ವಾಸ ಮತ್ತು ವಿಜಯ ಸಂಕೇಶ್ ಅವರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ಯಾವಾಗಲಿಂದ ಭಾಳ ಒಂದು ನಾವು ರಾಜಕಾರಣದ ಬಂದಾಗಿಂದೂ ಒಂದು ಆತ್ಮೀಯವಾದಂಥ ಸಂಬಂಧ ಇದೆ. ನಾನು ಫಸ್ಟ್ ಟೈಮ್ ಶಾಸಕರಾದಾಗ, ಅವರು ಫಸ್ಟ್ ಟೈಮ್ MP ಆದಾಗ, ಅದಕ್ಕಿಂತ ಮುಂಚೆ ಸಂಘಟನೆ ಮತ್ತು ಅದರಲ್ಲಿ ನಿರಂತರವಾಗಿ ನಮ್ಮದು ಅವ್ರ ಸಂಪರ್ಕ. ಅವರ ಒಂದು ಏನೊಂದು ವಿಷನರಿ ಇದೆಯಲ್ಲ, ಬಹುಶಃ ಅದು ಯಾರಿಗೂ ಬರಲಿಕ್ಕಿಲ್ಲ. ಅಂಥ ವಿಷನರಿ ಇದ್ದಂಥ ವ್ಯಕ್ತಿಯಿಂದ ಇವತ್ತು ಒಂದು ಸಣ್ಣ ಒಂದು 4-5 ಟ್ರಕ್ಗಳಿಂದ ಇವತ್ತು ಸಾವಿರಾರು ಟ್ರಕ್ಗಳವರೆಗೆ ಮಾಲಕರಾಗಿ ಮತ್ತು ಆ ಉದ್ಯಮವನ್ನು ಭಾಳ ರಿಸ್ಕ್ ಇರುವಂಥ ಒಂದು ಉದ್ಯಮ ಅದು ಟ್ರಾನ್ಸ್ಪೋರ್ಟ್. ಅದನ್ನು ಸಕ್ಸಸ್ಫುಲ್ ಆಗಿ ನಡೆಸುವಂಥದ್ದು ಯಾರಿಗಾರು ಇದ್ದರೆ ಅದು ವಿಜಯ ಸಂಕೇಶ್ ಅವರು ಮಾತ್ರ ಅನ್ನುವಂಥದ್ದು, ಅದನ್ನು ಮಾಡಿಸಿ ತೋರಿಸಿದ್ದಾರೆ. ಇಡೀ ರಾಷ್ಟ್ರದಲ್ಲಿ ಇವತ್ತು ಎಲ್ಲಿ ಹೋಗ್ತೀರಿ ಎಲ್ಲಿ ನೋಡ್ತೀರಿ VRL ಅನ್ನುವಂಥದ್ದು ಇದ್ದೇ ಇರ್ತದೆ. ಹೀಗಾಗಿ ಅದನ್ನು ಭಾಳ ಒಂದು ಸಕ್ಸಸ್ಫುಲ್ ಆಗಿ ನಡೆಸುವಂಥ ಕೆಲಸವನ್ನು ಅವ್ರು ಮಾಡಿದ್ರು. ಅದಕ್ಕೆ ಅವರ ಪರಿಶ್ರಮ, ಅವರೊಂದು ವಿಷನ್ನು ಮತ್ತು ಏನಿದೆ ಏನೊಂದು ಗುರಿ ಇದೆಯಲ್ಲ, ಆ ಗುರಿ ಸಾಧನೆ ಮಾಡುವಂಥ ಒಂದು ಇಚ್ಛಾಶಕ್ತಿ ಇದೆಯಲ್ಲ, ಅದು ಸಂಕೇಶ್ವರಲ್ಲಿದೆ. ಅದಕ್ಕಾಗಿ ಅದ್ರಲ್ಲಿ ಸಕ್ಸಸ್ಫುಲ್ आलं. VRL समूहाचे अध्यक्ष डॉक्टर विजय संकेश्वर यांनी बोलताना सांगितले की गुणवत्तेची उत्पादने दिल्यास यश मिळवणे शक्य आहे. हे शिवकांत सिद्धनाळ यांनी सिद्ध केलं आहे. दूध उत्पादने आईस्क्रीम सुरू करून कमी कालावधीत लोकप्रिय केली आहेत असे ते म्हणाले. ಶ್ರೀ ಶಿವಕಾಂತ್ ಷಣ್ಮುಖಪ್ಪ ಸಿದ್ನಾಳ್ ಅವರು ತೀರ್ಕೊಂಡ್ರು. ಅವರು 2008ರಲ್ಲಿ ಆದಿತ್ಯ ಮಿಲ್ಕ್ ಐಸ್ ಕ್ರೀಮ್ ಬ್ರ್ಯಾಂಡನ್ನು ಲಾಂಚ್ ಮಾಡಿ ಅದನ್ನು ಭಾಳ ದೊಡ್ಡ ಮಟ್ಟಿಗೆ ತಗೊಂಡು ಹೋಗಿ ಅದನ್ನು 5 ಸ್ಟೇಟ್ಸ್ನಲ್ಲಿ ಮುಟ್ಟಿಸಿ ಎಲ್ಲ ಕಡೆ ಸಕ್ಸಸ್ಫುಲ್ಲನ್ನು ಕಸ್ಟಮರ್ಸಿಗೆ ಮುಟ್ಟಿಸಿದರು. ಆ ಮುಟ್ಟಿಸಲಿಕ್ಕೆ ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ ಬಂದಿದ್ದಾರೆ ಮತ್ತು ಡಿಸ್ಟ್ರಿಬ್ಯೂಟರ್ಸ್ ಕಂಪ್ನಿಯ ಬ್ಯಾಕ್ಬೋನ್ ಆಗಿದ್ದಾರೆ. ಡಿಸ್ಟ್ರಿಬ್ಯೂಟರ್ಸು ಹಗಲಿ ರಾತ್ರಿ ದುಡಿದು ಸಮಯ ನೋಡಲಾರ್ದೆ ಅವರ ಸಮಯವನ್ನು ಕಿಮ್ತಿ ಸಮಯವನ್ನು ನಮ್ಮ ಕಂಪ್ನಿಗೆ ಇನ್ವೆಸ್ಟ್ ಮಾಡಿ ಈ ಕಂಪ್ನಿಯನ್ನು ಸಕ್ಸಸ್ಫುಲ್ ಮಾಡಿದ್ದಾರೆ. ಹಾಗೆ ಕೂಡ ಎಂಡ್ ಕನ್ಸ್ಯೂಮರ್ಸ್ ಕಸ್ಟಮರ್ಸ್ ಏನಿದ್ದಾರೆ ನಮ್ಮ ಪ್ರಾಡಕ್ಟ್ ಟೇಸ್ಟನ್ನು ಮೆಚ್ಚಿ ನಮ್ಮ ಕ್ವಾಲಿಟಿಯನ್ನು ಮೆಚ್ಚಿ ಈ ಮೆಟ್ಟಿಗೆ ತಂದಿದ್ದಾರೆ. ಅವರಿಗೂ ಕೂಡ ಧನ್ಯವಾದ ಹೇಳುತ್ತೇನೆ. ಮುಂದೆ 2018ರಲ್ಲಿ HUL ಅಂದರೆ ಹಿಂದೂಸ್ತಾನ್ ಯೂನಿಲಿವರ್ ಅವರು ಆದಿತ್ಯ ಮಿಲ್ಕ್ ಐಸ್ ಕ್ರೀಮ್ ಬ್ರ್ಯಾಂಡ್ ಮಾತ್ರ ಖರೀದಿಸಿದರು. ಆದಿತ್ಯ ಮಿಲ್ಕ್ ಘೀ, ಆದಿತ್ಯ ಮಿಲ್ಕ್ ಬಟರ್ ಮಿಲ್ಕ್ ಮತ್ತು ಇತ್ಯಾದಿ ಇವೆಲ್ಲ ಪ್ರಾಡಕ್ಟ್ಸ್ ವಿಜಯಕಾಂತ್ ಡೇರಿ ಫುಡ್ ಪ್ರಾಡಕ್ಟ್ಸ್ ಲಿಮಿಟೆಡ್ಗೆ ಬಿಲಾಂಗ್ ಆಗುತ್ತೆ. यावेळी VRL समूहाच्या MD आनंद संकेश्वर, निवेदिता सिद्धनाळ, दीपिका सिद्धनाळ आदी उपस्थित होते. विनोद कोलकार, KMM मराठी, बेळगाव.